ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬೆಳ್ಳಂಬೆಳಗ್ಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು. ಹೌದು ಸ್ನೇಹಿತರೆ, ಬಹಳ ದಿನದಿಂದ ವೇಟ್ ಮಾಡ್ತಾ ಇದ್ರಿ ಈ ಗೃಹಲಕ್ಷ್ಮಿ ಯೋಜನೆಯ 31, 32 ಹಾಗೆ ಇನ್ನಿತರ ಕಂತುಗಳು ಯಾವಾಗ ಬಿಡುಗಡೆ ಆಗುತ್ತೆ ಮತ್ತು ನಮ್ಮ ಅರ್ಜಿಗಳು ಸಬ್ಮಿಟ್ ಆಗಿದಾವ ಇಲ್ವಾ ಮತ್ತು ಹೊಸದಾಗಿ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ರೂಲ್ಸ್ ಬಂದ್ಬಿಟ್ಟಿದೆ. ಇದನ್ನ ನೀವು ಕನ್ಫರ್ಮ್ ತಿಳ್ಕೊಳ್ಳಬೇಕು. ಇಲ್ಲ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಕೊಟ್ಟು ಬಂದಿದ್ರು ಸಹಿತ ಈ ಕೆಲಸ ಮಾಡೋದು ಕಡ್ಡಾಯ. ಅದೇನಂತ ಹೇಳ್ತೀನಿ, ಅದನ್ನ ನೀವು ಮಾಡ್ಲೇಬೇಕು. ಇಲ್ಲ ಅಂದ್ರೆ ನೀವು ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಈಗಾಗಲೇ ಇಲಾಖೆಯಲ್ಲಿ ಕೊಟ್ಟು ಬಂದಿದ್ದೀರಲ್ಲ, ಅದನ್ನ ಕೊಟ್ಟಿದ್ರು ಸಹಿತ ನಿಮಗೆ ದುಡ್ಡು ಬರೋದಿಲ್ಲ. ಸೊ ಅದಕ್ಕಾಗಿ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದಲ್ಲ, ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದು. ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಆ ಕೆಲಸವನ್ನ ಮಾಡಿ ಸಾಕು. ನಾನು ಯಾಕೆ ಒತ್ತಿ ಒತ್ತಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಸಮೀಪ ಬರ್ತಾ ಇದೆ. ಸೊ ಆ ಎಲೆಕ್ಷನ್ ಸಮೀಪ ಬಂದ ಹಾಗೆ ನಿಮಗೆ ಎಲ್ಲ ಕಂತುಗಳನ್ನು ಕೂಡ ಕ್ಲಿಯರ್ ಆಗಿ ಸರ್ಕಾರ ಜಮಾ ಮಾಡುತ್ತೆ. ಯಾವ ಕಂತುಗಳನ್ನು ಕೂಡ ಉಳಿಸೋದಿಲ್ಲ. ಅದರ ಜೊತೆಗೆ ಈಗಾಗಲೇ ಪೆಂಡಿಂಗ್ ಉಳಿದಿರತಕ್ಕಂತಹ ಎಲ್ಲ ಕಂತುಗಳನ್ನ ಕ್ಲಿಯರ್ ಮಾಡ್ತದೆ. ನೀವು ಗಮನ ಹರಿಸಿರಬಹುದು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಲೆಕ್ಷನ್ ಯಾವಾಗ ಯಾವಾಗ ಸಮೀಪ ಬಂದಿದೆ ಆವಾಗ ಒಂದೇ ತಿಂಗಳಲ್ಲಿ 2 ರಿಂದ 3 ತಿಂಗಳ ಹಣವನ್ನ ಜಮಾ ಮಾಡಿ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಿ, ಅದನ್ನ ಸರಿಯಾಗಿ ಸಲ್ಲಿಸಿ. ಅದ್ ಹೇಗೆ ಸರಿಯಾಗಿ ಸಲ್ಲಿಸೋದು ಮತ್ತೆ ಹೊಸ ರೂಲ್ಸ್ ಏನು, ಸಂಪೂರ್ಣ ಡೀಟೇಲ್ಸ್ ಅನ್ನ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಸೊ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಸಾಕು ಸ್ನೇಹಿತರೆ. ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ 30ನೇ ಕಂತಿನ ಹಣ ಅಂದ್ರೆ ಈ ಮಾರ್ಚ್ ತಿಂಗಳ ಹಣದವರೆಗೂ ಕೂಡ ದುಡ್ಡು ಬಂದಿದೆ. ಮಾರ್ಚ್ ತಿಂಗಳ ಆದ ಬಳಿಕ 1 ತಿಂಗಳ ಡಿಲೇ ಆಯ್ತು, 2 ತಿಂಗಳ ಡಿಲೇ ಆಯ್ತು ಮತ್ತು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳ್ಬಿಟ್ರು. ಡಿ.ಕೆ. ಶಿವಕುಮಾರ್ ಅವರು ಪರಿಷ್ಕರಣೆ ಪ್ರಾರಂಭಿಸಿದ್ರು. ಈಗಾಗಲೇ ಆಲ್ರೆಡಿ ಸಿಎಂ ಬದಲಾವಣೆ ಆದ ಬಳಿಕ ಏನೇನು ಹಾಕಿದೆ ನಿಮ್ಮ ಮುಂದೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಸೊ ಎಲ್ಲ ಮಾಹಿತಿ ಕೂಡ ನಿಮಗೆ ತಿಳಿಸಿದ್ದೀನಿ. ಸೊ ಹಾಗಾದ್ರೆ ಈ ಗೃಹಲಕ್ಷ್ಮಿಯಲ್ಲಿ ಬರ್ಬೇಕಾಗಿರ್ತಕ್ಕಂತಹ ಕಂತುಗಳು ಏಪ್ರಿಲ್ 31, 32, ಮೇ 33, ಜೂನ್ ಈ 3 ತಿಂಗಳನ್ನ ಬರಬೇಕು. ಜುಲೈ ಮುಗಿತಂದ್ರೆ ಈ 34ನೇ ಕಂತಿನ ಕೂಡ ಬರಬೇಕು. ಟೋಟಲಿ 4 ತಿಂಗಳ ಹಣ ಬರಬೇಕು. ಇದರಲ್ಲಿ ಒಂದು ಕಂತು ಕೂಡ ಇನ್ನೂ ರಿಲೀಸ್ ಆಗಿಲ್ಲ. ಸರ್ಕಾರ ಬರೀ ಟ್ರಯಲ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದೆ. ಆದ್ರೆ ವೆರಿಫಿಕೇಶನ್ ಕೂಡ ಇಲ್ಲಿ ನಡೀತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾದ್ರೆ ಮೇನ್ ಟಾಪಿಕ್ಗೆ ಬರೋಣ. ಈ ಹೊಸದಾಗಿ ರೂಲ್ಸ್ ಏನ್ ಬಂದಿದೆ ಅಂತ ನಾವು ತಿಳ್ಕೊಳ್ಳೋದಾದ್ರೆ ಸ್ನೇಹಿತರೆ, ಈಗಾಗಲೇ ನೀವು ರೇಷನ್ಸ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ಸಂಖ್ಯೆ ಇವುಗಳನ್ನ ತೆಗೆದುಕೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೊಟ್ಟು ಬಂದಿದ್ರಿ. ಆದ್ರೆ ಈಗ ಹೊಸದಾಗಿ ಸರ್ಕಾರ ಇನ್ಫಾರ್ಮೇಶನ್ ಕೊಟ್ಟಿರ್ತಕ್ಕಂತಹ ಪ್ರಕಾರ ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ಬೇಕು. ಬ್ಯಾಂಕ್ ಅಕೌಂಟ್ ಕೂಡ ಆಕ್ಟಿವ್ ಇರಬೇಕು. ಬರೀ ಅಕೌಂಟ್ ಓಪನ್ ಮಾಡಿಬಿಟ್ರಲ್ಲ, ಅಕೌಂಟ್ ನಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು. ನೀವು ಆನ್ಲೈನ್ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡಿ, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ನ ಮುಖಾಂತರ ಅಥವಾ ಬ್ಯಾಂಕ್ ಗಳಿಗೆ ಹೋಗಿ ಅಲ್ಲಿ ದುಡ್ಡನ್ನ ಹಾಕುವುದು, ತೆಗೆಯುವುದು, ಈ ರೀತಿ ವಹಿವಾಟು ಮಾಡುವುದು ಸಹಿತ ನಡೆಯುತ್ತೆ. ಒಟ್ಟಾರೆಯಾಗಿ ಬ್ಯಾಂಕ್ ನಲ್ಲಿ ಟ್ರಾನ್ಸಾಕ್ಷನ್ ಆಗಿರಬೇಕು. ಇದು ಒಂದು ಕಡೆ ಆದ್ರೆ, ಇನ್ನೊಂದು ನಿಮ್ಮ ಮೊಬೈಲ್ಗೆ ರಿಚಾರ್ಜ್ ಮಾಡಿಸಿರಬೇಕು. ರೇಷನ್ಸ್ ಕಾರ್ಡ್ಗೆ ಒಂದು KYC NPCI ಮ್ಯಾಪಿಂಗ್ ಆಗಿರಬೇಕು. ಇದೆಲ್ಲವೂ ಕೂಡ ಸರಿ ಇದೆಯಾ? ಹೋಯ್ತು. ಇವುಗಳನ್ನ ತೆಗೆದುಕೊಳ್ಳಿ ಮತ್ತು ಕರ್ನಾಟಕ ಗ್ರಾಮ 1 ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಒಂದು ಗೃಹಲಕ್ಷ್ಮಿ ಅರ್ಜಿ ಫಾರ್ಮ್ ಸಿಗತ್ತೆ. ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಕರ್ನಾಟಕ ಗ್ರಾಮ 1 ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಒಂದು ಅರ್ಜಿ ಫಾರ್ಮ್ ಸಿಗತ್ತೆ. ಅದನ್ನ ತೆಗೆದುಕೊಳ್ಳಿ. ಅದರಲ್ಲಿ ಸರಿಯಾಗಿ ನಿಮ್ಮ ಮಾಹಿತಿಯನ್ನ, ಒಂದು ಇನ್ಫಾರ್ಮೇಶನ್ ಅನ್ನ ಭರ್ತಿ ಮಾಡಿ. ಈಗ ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಏನ್ ಹೆಸರಿದೆ ಅದೇ ರೇಷನ್ ಕಾರ್ಡ್ ನಲ್ಲಿ ಇರುತ್ತೆ, ಅದೇ ಒಂದು ಆಧಾರ್ ಕಾರ್ಡ್ ನಲ್ಲಿ ಇರುತ್ತೆ. ಸೊ ಎಲ್ಲವೂ ಕೂಡ ಅಟ್ಯಾಚ್ ಆಗಿರ್ತವೆ. ಅದೇ ಒಂದು ಹೆಸರನ್ನ, ಅದೇ ವಿಳಾಸವನ್ನ, ಅದೇ ಎಲ್ಲ ಮಾಹಿತಿಯನ್ನ ಈ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಫಾರ್ಮ್ ನಲ್ಲಿ ಫಿಲ್ಅಪ್ ಮಾಡಬೇಕು. ಆ ಫಾರ್ಮ್ ಅನ್ನ ಏನ್ ಮಾಡ್ಬೇಕು, ನಿಮ್ಮ ಹತ್ತಿರದ ಅಥವಾ ನಿಮ್ಮ ಏರಿಯಾದಲ್ಲಿರ್ತಕ್ಕಂತಹ ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ಅದನ್ನ ಸಬ್ಮಿಟ್ ಮಾಡಬೇಕು. ಅಲ್ಲಿರ್ತಕ್ಕಂತಹ ಆಶಾ ಕಾರ್ಯಕರ್ತೆಯರು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ, ಅದರ ಬಗ್ಗೆ ಪರಿಶೀಲನೆ ಮಾಡ್ತಾರೆ, ಅದನ್ನ ಮೇಲಧಿಕಾರಿಗಳಿಗೆ ಕಳುಹಿಸಿ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಈ ಕೆಲಸವನ್ನ ಆದಷ್ಟು ಬೇಗ ಮಾಡಿದ್ರೆ ನಿಮ್ಮ ಅರ್ಜಿ ಸರಿಯಾಗಿ ಸಬ್ಮಿಟ್ ಆಗತ್ತೆ. ಸೊ ಇದಕ್ಕೆ ಟೈಮ್ ಕಡಿಮೆ ಇದೆ, ಅದಕ್ಕೆ ಫಿಕ್ಸ್ ಡೇಟ್ ಅಂತ ಏನಿಲ್ಲ. ಆದ್ರೆ ಕೆಲವೇ ದಿನಗಳಲ್ಲಿ ನಾವು ಎಂಡ್ ಮಾಡ್ತೀವಿ, ಬೇಗ ಅರ್ಜಿ ಸಲ್ಲಿಸಿ ಅಂತ ಹೇಳಿದ್ದಾರೆ. ಸೊ ಬೇಗ ಅಂಗನವಾಡಿಯಲ್ಲಿರ್ತಕ್ಕಂತಹ ಆಶಾ ಕಾರ್ಯಕರ್ತೆಯರಿಗೆ ಈ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಬನ್ನಿ. ಸೊ ಅವರು ಅದನ್ನ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಾರೆ. ಇದೇ ಹೊಸ ಒಂದು ರೂಲ್ಸು, ಇದೇ ಒಂದು ಹೊಸ ಕೆಲಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಪ್ರತಿಯೊಬ್ಬರು ಕೂಡ ಇದನ್ನ ಮಾಡಿ. ಎಲ್ಲ ಗೃಹಲಕ್ಷ್ಮಿಯರಿಗೆ ದುಡ್ಡು ಬೇಕಂದ್ರೆ ಇದನ್ನ ಮಾಡೇ ಮಾಡ್ತೀರಿ. ಓಕೆ, ಸೊ ಪ್ರತಿಯೊಬ್ಬರು ಕೂಡ ಮಾಡಿ. ಈಗ
31ನೇ ಕಂತಿನ ಹಣ ಬಿಡುಗಡೆ ಆಗುವಂತಹ ಹಂತಕ್ಕೆ ಬಂದಿದೆ ಅಂತೆ. ಇದೇ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು. ಯಾರು ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡ್ತಾ ಇದ್ದೀರಿ, ಕೆಲವೇ ದಿನಗಳಲ್ಲಿ ಇದರ ಬಗ್ಗೆ ವೆರಿಫಿಕೇಶನ್ ಆಗಿ ಕನ್ಫರ್ಮ್ ಆದ ತಕ್ಷಣ ಕೆಲವೇ ದಿನಗಳಲ್ಲಿ ಅಂದ್ರೆ ಒಂದು ವಾರದ ಒಳಗಾಗಿ ಈ 31 ಏಪ್ರಿಲ್ ತಿಂಗಳ ಹಣವನ್ನ ಬಿಡುಗಡೆ ಮಾಡುವಂತಹ ಹಂತಕ್ಕೆ ಬಂದಿದೆ. ನಾವು ಟ್ರಯಲ್ ಕೂಡ ಮಾಡ್ತಾ ಇದೀವಿ. ತಾಂತ್ರಿಕ ದೋಷ ಇತ್ತಂತೆ, ಆ ತಾಂತ್ರಿಕ ದೋಷವನ್ನ ಸರಿಪಡಿಸ್ಕೊಂಡು ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ನಾವು ದುಡ್ಡನ್ನ ಹಾಕ್ತೀವಿ ಅಂತ ಸ್ಪಷ್ಟನೆಯನ್ನ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂದ್ರೆ ಒಟ್ಟಾರೆಯಾಗಿ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಿಳಿಸಿರ್ತಕ್ಕಂತಹ ಮಾಹಿತಿ. ಸೊ ಹಾಗಾಗಿ ನೀವು ವರಿ ಮಾಡ್ಕೊಳ್ಬೇಡಿ, ದುಡ್ಡಂತೂ ರಿಲೀಸ್ ಆಗತ್ತೆ. ಎಲೆಕ್ಷನ್ ಸಮೀಪ ಬಂದ ಹಾಗೆ ನೀವು ಕಣ್ಣು ಮುಚ್ಕೊಂಡ್ಬಿಡಿ, ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬಂದಿರುತ್ತೆ. ಆದ್ರೆ ನೀವು ಈಗ ಸರಿಯಾಗಿ ಅರ್ಜಿ ಸಲ್ಲಿಸೋದು ಇದು ಬಹಳ ಇಂಪಾರ್ಟೆಂಟು. ಪ್ರತಿಯೊಬ್ರು ಕೂಡ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಆಶಾ ಕಾರ್ಯಕರ್ತೆಯರಿಗೆ ಹೋಗಿ ಭೇಟಿ ಕೊಡಬೇಕಾಗತ್ತೆ. ಸೊ ಅಲ್ಲಿ ಭೇಟಿ ಕೊಟ್ರೆ ಎಲ್ಲ ಮಾಹಿತಿಗಳು ಕೂಡ ಕನ್ಫರ್ಮ್ ಆಗಿಬಿಡತ್ತೆ. ಸೊ ಈ ಇನ್ಫಾರ್ಮೇಶನ್ ಅನ್ನ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ ಪ್ರತಿಯೊಬ್ರು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಇನ್ನು ಏನೇ ಡೌಟ್ಸ್ ಇದ್ರು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಮತ್ತು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫೇಸ್ಬುಕ್ ನಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ.